6ನೇ ತರಗತಿಯ ವಿಜ್ಞಾನ ಅಧ್ಯಾಯ 3 ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ಈ ಅಧ್ಯಾಯದಲ್ಲಿ ನಾವು ನಮ್ಮ ದೇಹಕ್ಕೆ ಶಕ್ತಿ ನೀಡುವ ಪೋಷಕಾಂಶಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೇವೆ. ಒಬ್ಬ ಓಟಗಾರನು ಓಟವನ್ನು ಆರಂಭಿಸುವ ಮೊದಲು ಗ್ಲುಕೋಸ್ ಇರುವ ಎನರ್ಜಿ ಡ್ರಿಂಕನ್ನು ಏಕೆ ಕುಡಿಯುತ್ತಾನೆ? ಗ್ಲುಕೋಸ್ ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ಒದಗಿಸುತ್ತದೆ. ಗ್ಲುಕೋಸ್ ಒಂದು ಕಾರ್ಬೋಹೈಡ್ರೇಟ್ ಆಗಿದೆ. ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟುಗಳು ದೇಹಕ್ಕೆ ಶಕ್ತಿಯನ್ನು ನೀಡುತ್ತವೆ. ಕಾರ್ಬೋಹೈಡ್ರೇಟುಗಳು ದೇಹಕ್ಕೆ ಶಕ್ತಿ ದೊರಕಿಸುವ ಪ್ರಮುಖ ಪೋಷಕಾಂಶಗಳಲ್ಲಿ ಒಂದಾಗಿದೆ. ಕಾರ್ಬೋಹೈಡ್ರೇಟುಗಳ ಉಪಯೋಗಗಳು. ದೇಹವು ಕಾರ್ಬೋಹೈಡ್ರೇಟುಗಳನ್ನು ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಉತ್ಪಾದಿಸಲು ಬಳಸುತ್ತದೆ. ದೇಹಕ್ಕೆ ಶಕ್ತಿ ಬೇಕಾದಾಗ ಮತ್ತು ಆಹಾರ ಲಭ್ಯವಿಲ್ಲದ ಸಂದರ್ಭದಲ್ಲಿ ಕಾರ್ಬೋಹೈಡ್ರೇಟುಗಳನ್ನು ದೇಹದಲ್ಲಿ ಸ್ವಲ್ಪ ಸಮಯದವರೆಗೆ ಸಂಗ್ರಹಿಸಿಡಬಹುದು. ಕಾರ್ಬೋಹೈಡ್ರೇಟುಗಳ ಮೂಲಗಳು. ಧಾನ್ಯಗಳು, ಉದಾಹರಣೆಗೆ ಅಕ್ಕಿ ಮತ್ತು ಗೋಧಿ. ಕಾಳುಗಳು, ಉದಾಹರಣೆಗೆ ಬೀನ್ಸ್ ಮತ್ತು ಬೇಳೆಗಳು. ಕೆಲವು ತರಕಾರಿಗಳು, ಆಲೂಗಡ್ಡೆ ಮತ್ತು ಜೋಳ. ಸಕ್ಕರೆ, ಉದಾಹರಣೆ ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳು. ಕಾರ್ಬೋಹೈಡ್ರೇಟುಗಳ ಅನಾರೋಗ್ಯಕರ ಮೂಲಗಳು. ಕಾರ್ಬೋಹೈಡ್ರೇಟುಗಳ ಎಲ್ಲ ಮೂಲಗಳು ಆರೋಗ್ಯಕರವಾಗಿರುವುದಿಲ್ಲ. ಕಾರ್ಬೋನೇಟೆಡ್ ಪಾನೀಯಗಳು, ಉದಾಹರಣೆಗೆ ಸೋಡಾ, ಸಿಹಿ ತಿಂಡಿಗಳು ಮತ್ತು ಡೆಸರ್ಟ್ಗಳಲ್ಲಿರುವ ಕಾರ್ಬೋಹೈಡ್ರೇಟುಗಳು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಈಗ ನಾವು ಉತ್ತಮ ಕಾರ್ಬೋಹೈಡ್ರೇಟುಗಳು ಮತ್ತು ಅನಾರೋಗ್ಯಕರ ಕಾರ್ಬೋಹೈಡ್ರೇಟುಗಳ ಬಗ್ಗೆ ತಿಳಿದುಕೊಳ್ಳೋಣ. ಚಿತ್ರವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ. ಎಡಭಾಗದಲ್ಲಿ ತೋರಿಸಿರುವ ಕಾರ್ಬೋಹೈಡ್ರೇಟುಗಳ ಮೂಲಗಳು ಏಕೆ ಉತ್ತಮವಾಗಿದೆ? ಬಲಭಾಗದಲ್ಲಿ ತೋರಿಸಿರುವಂಥದ್ದು ಏಕೆ ಉತ್ತಮವಾಗಿಲ್ಲ? ನಾವು ಕಾರ್ಬೋಹೈಡ್ರೇಟುಗಳ ನೈಸರ್ಗಿಕ ಮೂಲಗಳನ್ನು ಸೇವಿಸಿದಾಗ ನಮ್ಮ ದೇಹಕ್ಕೆ ದೀರ್ಘಕಾಲ ಉಳಿಯುವ ಸ್ಥಿರವಾದ ಶಕ್ತಿ ದೊರೆಯುತ್ತದೆ. ನಾವು ಕಾರ್ಬೋಹೈಡ್ರೇಟುಗಳ ಸಂಸ್ಕರಿತ ಮೂಲಗಳನ್ನು ಸೇವಿಸಿದಾಗ ದೇಹದ ಶಕ್ತಿಯ ಮಟ್ಟವು ತಕ್ಷಣ ಹೆಚ್ಚುತ್ತದೆ, ಆದರೆ ಅದು ಹೆಚ್ಚು ಸಮಯ ಉಳಿಯುವುದಿಲ್ಲ. ಇದು ದೇಹಕ್ಕೆ ಒಳ್ಳೆಯದಲ್ಲ. ಕಾರ್ಬೋಹೈಡ್ರೇಟುಗಳ ಪರೀಕ್ಷೆ. ಪಿಷ್ಟ. ರೇವತಿ ದೀರ್ಘ ಪ್ರವಾಸಕ್ಕೆ ಹೋಗುತ್ತಿದ್ದು ಪಿಷ್ಟಯುಕ್ತ ಆಹಾರವನ್ನು ತನ್ನೊಂದಿಗೆ ಕೊಂಡೊಯ್ಯಬೇಕಾಗಿದೆ. ಅದೃಷ್ಟವಶಾತ್ ಪಿಷ್ಟವನ್ನು ಗುರುತಿಸಲು ಸಹಾಯ ಮಾಡುವ ಒಂದು ಪರೀಕ್ಷೆ ಇದೆ. ಪಿಷ್ಟವು ಒಂದು ಸಂಕೀರ್ಣ ಕಾರ್ಬೋಹೈಡ್ರೇಟ್ ಆಗಿರುತ್ತದೆ. ಪಿಷ್ಟದ ಪರೀಕ್ಷೆ ಹೇಗೆ ಮಾಡುವುದೆಂದು ನೋಡೋಣ. ಬೇಕಾಗುವ ವಸ್ತುಗಳು: ಪರೀಕ್ಷಿಸಬೇಕಾದ ಆಹಾರದ ಮಾದರಿ ಹಾಗೂ ಅಯೋಡಿನ್ ದ್ರಾವಣ. ಈಗ ಆಹಾರದಲ್ಲಿ ಪಿಷ್ಟ ಇದ್ದರೆ ನಾವು ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಯಾವುದೇ ಬಣ್ಣದಲ್ಲಿ ಬದಲಾವಣೆ ಕಂಡುಬರುವುದಿಲ್ಲ. ಆಹಾರದಲ್ಲಿ ಪಿಷ್ಟ ಇದ್ದರೆ ನೀಲಿ ಮಿಶ್ರಿತ ಕಪ್ಪು ಬಣ್ಣವು ಕಾಣಿಸುತ್ತದೆ. ಕೊಬ್ಬುಗಳು. ಯಾವ ಪೋಷಕಾಂಶಗಳು ನಿಮ್ಮ ದೇಹವನ್ನು ಬೆಚ್ಚಗಿರಿಸುತ್ತವೆ, ನಿಮ್ಮ ಚರ್ಮವನ್ನು ಆರೋಗ್ಯವಾಗಿರಲು ಸಹಾಯ ಮಾಡುತ್ತವೆ, ಆಹಾರವಿಲ್ಲದೆ ಸುಮಾರು 3 ವಾರಗಳವರೆಗೆ ಬದುಕಲು ಸಹಾಯ ಮಾಡುತ್ತವೆ? ಕೊಬ್ಬುಗಳು. ಮಾನವ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗಿರುತ್ತದೆ. ದೇಹಕ್ಕೆ ದೀರ್ಘಕಾಲ ಆಹಾರ ಸಿಗದಿದ್ದಾಗ ಆ ಸಂಗ್ರಹಿತ ಕೊಬ್ಬು ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಆದ್ದರಿಂದ ಕೊಬ್ಬಿನ ಮುಖ್ಯ ಉಪಯೋಗಗಳಲ್ಲಿ ಶಕ್ತಿಯ ಸಂಗ್ರಹವು ಕೂಡ ಒಂದಾಗಿದೆ. ಕೊಬ್ಬುಗಳು ದೇಹಕ್ಕೆ ಅಗತ್ಯವಿರುವ ಅತ್ಯಗತ್ಯ ಪೋಷಕಾಂಶಗಳಾಗಿವೆ. ಕಾರ್ಬೋಹೈಡ್ರೇಟುಗಳಂತೆ ಈ ಪೋಷಕಾಂಶಗಳು ಸಹ ದೇಹಕ್ಕೆ ಶಕ್ತಿಯ ಮೂಲವಾಗಿದೆ. ಕಾರ್ಬೋಹೈಡ್ರೇಟುಗಳಿಗಿಂತ ಕೊಬ್ಬುಗಳು ಹೆಚ್ಚು ಸಮಯದವರೆಗೆ ಶಕ್ತಿಯನ್ನು ಸಂಗ್ರಹಿಸುತ್ತವೆ. ಆದ್ದರಿಂದ ಅವು ದೇಹದಲ್ಲಿ ಶಕ್ತಿಯ ಸಂಗ್ರಹವಾಗಿ ಕಾರ್ಯನಿರ್ವಹಿಸುತ್ತವೆ. ಇವುಗಳಲ್ಲಿ ಯಾವ ತಳಿಯು ಚಳಿಯ ವಾತಾವರಣಕ್ಕೆ ಉತ್ತಮವಾಗಿದೆ? ಚೌಚೌ ಚಳಿಯ ವಾತಾವರಣದಲ್ಲಿ ಬದುಕಬಲ್ಲದು. ಅಜವಾಕ್ ಚಳಿಯ ವಾತಾವರಣದಲ್ಲಿ ಬದುಕಲು ಸಾಧ್ಯವಿಲ್ಲ. ಚೌಚೌ ಚಳಿಯ ವಾತಾವರಣಕ್ಕೆ ಏಕೆ ಹೆಚ್ಚು ಹೊಂದಿಕೊಳ್ಳುತ್ತದೆ? ಅದಕ್ಕೆ ದಪ್ಪವಾದ ಚರ್ಮವಿದೆ.
ಚರ್ಮದ ಕೆಳಗೆ ದಪ್ಪವಾದ ಕೊಬ್ಬಿನ ಪದರವಿದೆ. ಈ ಕೊಬ್ಬಿನ ಪದರವು ನಾಯಿಗೆ ಉಷ್ಣರೋಧಕದಂತೆ ಕೆಲಸ ಮಾಡಿ ಚಳಿಯಿಂದ ರಕ್ಷಿಸುತ್ತದೆ. ಕೊಬ್ಬಿನ ಉಪಯೋಗಗಳನ್ನು ನೋಡೋಣ. ಕೊಬ್ಬು ಶಕ್ತಿಯ ಮೂಲವಾಗಿದೆ, ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಮಿದುಳಿನ ಸರಿಯಾದ ಕಾರ್ಯನಿರ್ವಹಣೆಗೆ ಅಗತ್ಯವಾಗಿದೆ. ಕೊಬ್ಬಿನ ಉಪಯೋಗಗಳು: ಆಹಾರ ಲಭ್ಯವಿಲ್ಲದಿದ್ದಾಗ ಶಕ್ತಿಯ ಸಂಗ್ರಹವಾಗಿ ಕಾರ್ಯನಿರ್ವಹಿಸುತ್ತದೆ. ಚರ್ಮ ಮತ್ತು ಅಂಗಾಂಗಗಳನ್ನು ಆರೋಗ್ಯವಾಗಿರಿಸುತ್ತದೆ. ಉಷ್ಣರೋಧಕ ಹಾಗೂ ಗಾಯಗಳಿಂದ ರಕ್ಷಣೆ ನೀಡುತ್ತದೆ. ಕೊಬ್ಬಿನ ಮೂಲಗಳು: ಹಾಲು ಮತ್ತು ತುಪ್ಪದಂತಹ ಹಾಲಿನ ಉತ್ಪನ್ನಗಳು, ನಟ್ಸ್ ಮತ್ತು ಬೀಜಗಳು, ಮಾಂಸ, ಎಣ್ಣೆಗಳು, ಕೆಲವು ಮೀನುಗಳು, ಮೊಟ್ಟೆಯ ಹಳದಿ ಭಾಗ ಇತ್ಯಾದಿ. ಉತ್ತಮ ಕೊಬ್ಬುಗಳು ಮತ್ತು ಅನಾರೋಗ್ಯಕರ ಕೊಬ್ಬಿನ ಮೂಲಗಳನ್ನು ನೋಡಿ. ಉತ್ತಮ ಕೊಬ್ಬುಗಳು ಮತ್ತು ಅನಾರೋಗ್ಯಕರ ಕೊಬ್ಬುಗಳ ಉದಾಹರಣೆಗಳು ನಿಮಗೆ ಗೊತ್ತಿದೆಯೇ? ಉತ್ತಮ ಕೊಬ್ಬುಗಳು ಸಾಮಾನ್ಯವಾಗಿ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುತ್ತದೆ. ಇದು ನಟ್ಸ್, ಕೊಬ್ಬಿನ ಬೀಜಗಳು ಇತ್ಯಾದಿಗಳಲ್ಲಿ ನೈಸರ್ಗಿಕವಾಗಿ ದೊರೆಯುತ್ತವೆ. ಅನಾರೋಗ್ಯಕರ ಕೊಬ್ಬುಗಳು ಕೋಣೆಯ ಉಷ್ಣಾಂಶದಲ್ಲಿ ಘನರೂಪಕ್ಕೆ ಬದಲಾಗುತ್ತವೆ ಮತ್ತು ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ಕೃತಕವಾಗಿ ತಯಾರಿಸಲಾಗುತ್ತವೆ. ಕೊಬ್ಬುಗಳ ಪರೀಕ್ಷೆ. ರೇವತಿ ದೀರ್ಘ ಪ್ರವಾಸ ಕೈಗೊಳ್ಳುತ್ತಿದ್ದಾಳೆ ಮತ್ತು ಈ ಬಾರಿ ಅವಳು ಕೊಬ್ಬಿನಿಂದ ಸಮೃದ್ಧವಾಗಿರುವ ಆಹಾರವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಆದರೆ ಅವಳು ತನ್ನ ಆಹಾರದಲ್ಲಿ ಕೊಬ್ಬು ಇರುವುದನ್ನು ಹೇಗೆ ಗುರುತಿಸಬಹುದು? ನಾವೀಗ ಕೊಬ್ಬಿನ ಪರೀಕ್ಷೆ ಹೇಗೆ ಮಾಡುವುದೆಂದು ನೋಡೋಣ. ನಮಗೆ ಬೇಕಾದ ವಸ್ತುಗಳು: ಆಹಾರದ ಒಂದು ಸಣ್ಣ ಮಾದರಿ, ಉದಾಹರಣೆಗೆ ಕಡಲೆಕಾಯಿ ಬೀಜ, ಹಾಗೂ ಒಂದು ಕಾಗದದ ಹಾಳೆ. ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ತೆಗೆದುಕೊಂಡು ಅದನ್ನು ಕಾಗದದಲ್ಲಿ ಸುತ್ತಿ ಪುಡಿ ಮಾಡಿ ಕಾಗದ ಹರಿದು ಹೋಗದಂತೆ ನೋಡಿಕೊಳ್ಳಿ. ಆಹಾರ ಪದಾರ್ಥದಲ್ಲಿ ಕೊಬ್ಬು ಇದ್ದರೆ ಕಾಗದದ ಮೇಲೆ ಎಣ್ಣೆಯ ಕಲೆ ಕಾಣಿಸುತ್ತದೆ ಮತ್ತು ಅದು ಅರೆಪಾರದರ್ಶಕವಾಗಿರುತ್ತದೆ. ವಿಭಿನ್ನ ಆಹಾರ ಪದಾರ್ಥಗಳೊಂದಿಗೆ ಇದನ್ನು ಮನೆಯಲ್ಲಿ ಪ್ರಯತ್ನಿಸಿ ಮತ್ತು ಫಲಿತಾಂಶಗಳನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ. ಇವುಗಳಲ್ಲಿ ಯಾವ ಆಹಾರ ಪದಾರ್ಥಗಳು ಕಾರ್ಬೋಹೈಡ್ರೇಟ್ ಮೂಲಗಳಾಗಿವೆ ಮತ್ತು ಯಾವುದು ಕೊಬ್ಬಿನ ಮೂಲಗಳಾಗಿವೆ ಎಂದು ಕಂಡುಹಿಡಿಯಿರಿ. ಉತ್ತರಗಳನ್ನು ನೋಡಿ. ನೀವು ರಾತ್ರಿ ಊಟ ಮಾಡುವಾಗ ಯಾವ ಆಹಾರ ಪದಾರ್ಥಗಳು ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿವೆ ಮತ್ತು ಯಾವ ಆಹಾರದಲ್ಲಿ ಕೊಬ್ಬುಗಳಿವೆ ಎಂಬುದನ್ನು ಗುರುತಿಸಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.